ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಗಳ ಹುಟ್ಟುಹಬ್ಬ. ಬರ್ತ್ಡೇ ಆಗಿ ಇನ್ನೇನು 10 ಡೇಸ್ ಹಾಗೆ ಹೋಯಿತು. ವಿಡಿಯೋ ತುಂಬ ಲೇಟಾಗಿ ಬರ್ತಾಯಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬರು ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವತ್ತು ನನ್ನ ಮಗಳ ಬರ್ತಡೇಗೆ ಅವಳಿಗೆ ತುಂಬ ಇಷ್ಟವಾದದ್ದು ಹಾಲು ಪಾಯಸ. ಹಾಗಾಗಿ ನಾನೀಗ ಹಾಲು ಪಾಯಸ ಮಾಡೋದಕ್ಕೆ ಸೇಮೆಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಣಲೆಯಲ್ಲಿ ಸೇಮೆನ ಹಾಕ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ ಆಮೇಲೆ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ನಾನು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ ಹಾಲು ಪಾಯಸ ಈ ಥರ ಮಾಡೋದ್ರಿಂದ. ಸಿಂಪಲ್ಲಾಗಿ ಮಾಡುವಂಥ ಹಾಲು ಪಾಯಸ ಬೇಗನೆ ಆಗುತ್ತೆ. ಹಾಲು ಪಾಯಸ ಮಾಡೋವಂಥದ್ದು. ಈಗ ಇನ್ನೇನು ಕಂದು ಬಣ್ಣ ಬಂದಿದೆ. ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ. ಈಗ ರೆಡಿಯಾಗಿದೆ. ಸೇಮೆ ಎಲ್ಲ ಫ್ರೈ ಮಾಡಿರೋದಂತ ಎಲ್ಲ ರೆಡಿ ಆಯಿತು. ಇನ್ನೊಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ಸಕ್ಕರೆ ಹಾಕುವಂಥದ್ದು. ಅವಳಿಗೆ ಬೇರೆ ಏನು ಇಷ್ಟ ಆಗೋದಿಲ್ಲ, ಹಾಲು ಪಾಯಸ ಅಂದರೆ ತುಂಬ ಇಷ್ಟ. ಹಾಗೆ ಮಗಳಿಗೆ ಇವತ್ತು ಸ್ಕೂಲ್ ಇದೆ. ಅವಳು ಸ್ಕೂಲ್ಗೆ ಹೋಗಬೇಕು. ಅದಕ್ಕೆ ನಾನು ಹಾಲು ಪಾಯಸ ತೊಗೊಂಡೋಗ್ತೀನಮ್ಮ ಅಂತ ಹೇಳಿದ್ಲು. ನಾನು ಬೇರೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅವಳು ಬೇಡ ಅಂದಳು. ಹಾಗಾಗಿ ನಾನೀಗ ಹಾಲು ಪಾಯಸ ಮಾಡ್ತಾ ಇರೋಂಥದ್ದು. ಹಾಲು ಚೆನ್ನಾಗಿ ಕಾದಿದೆ. ಕಾದಾದ್ಮೇಲೆ ಈಗ ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಸ್ವೀಟ್ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1/2 ಲೀಟರ್ ಮಿಲ್ಕನ್ನು ತೊಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ವಾಟರನ್ನು ಹಾಕಿ ಹಾಲನ್ನ ಕಾಯಕ್ಕಿಟ್ಟಿದ್ದೆ. ಈಗ ಸಕ್ಕರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಬೋದು. ಇಲ್ಲಿ MT ಬಾದಾಮ್ ಮಿಕ್ಸನ್ನು ತೊಗೊಂಡಿದ್ದೀನಿ ನಾನು. 10 ರುಪೀಸ್ದು 2 ಪ್ಯಾಕೆಟನ್ನ ತಗೊಂಡು ಈಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊತೀನಿ. ಇದೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹುರಿದಿಟ್ಕೊಳ್ಳೋಂಥ ಸೇಮೆಯನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕೀಗ. ಈಗ ಇದೆಲ್ಲ ಬಾದಾಮ್ ಮಿಕ್ಸ್ ಎಲ್ಲ ಹಾಕಿದ್ಮೇಲೆ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ಹುರಿದಿಟ್ಕೊಂಡಂಥ ಸೇಮೆಯನ್ನು ಹಾಕೋಣ. ಸ್ವಲ್ಪ ತೆಳ್ಳಗೆ ಹಾಕ್ಕೊತಾ ಹೋಗ್ತೀನಿ. ಯಾಕೆಂದರೆ ಒಂದೇ ಸಲ ಹಾಕೋದ್ರಿಂದ ಗಂಟು ಕಟ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ತಾ ಇರೋವಂಥದ್ದು. ನೋಡ್ತಾ ಇರ್ಬೋದು ಸೇಮೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟರಲ್ಲಿ ಈಗ ನೋಡಿ ಹಾಕಿರೋಂಥ ಸೇಮೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಹೊತ್ತು ಹಾಗೆ ಕುದಿಯೋಕ್ಕೆ ಬಿಡೋಣ. ಇದರಲ್ಲೇ ಸೇಮೆ ಕುದಿಯೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. ಇನ್ನೊಂದು ಕಡೆ ತುಪ್ಪನ ಹಾಕಿದ್ದೀನಿ. ಬಾಣಲೆಗೆ ತುಪ್ಪ ಹಾಕಿ ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಇಷ್ಟ ಆಗೋದಿಲ್ಲ, ಗೋಡಂಬಿ ಅದು ಇಷ್ಟಪಡ್ತೀವಿ, ದ್ರಾಕ್ಷಿ ನನಗೆ ಇಷ್ಟ ಆಗೋದಿಲ್ಲ. ಹಾಲು ಪಾಯಸಕ್ಕೆ ಹಾಕಿದ್ರೆ ಮಗಳು ತಿನ್ನೋದಿಲ್ಲ. ಆ ಕಾರಣಕ್ಕೆ ನಾನು ಸ್ವಲ್ಪನೇ ಹಾಕಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇರೋವಂಥದ್ದು. JRB ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಹಾಲು ಪಾಯಸ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕರೆಕ್ಟಾಗಿ ರೆಡಿಯಾಗಿದೆ. ಇದು ಗಟ್ಟಿ ಇಲ್ಲ, ಏನೂ ಇಲ್ಲ. ಯಾಕಂದರೆ ಇಷ್ಟು ಚೆನ್ನಾಗಿ ಈ ಥರ ಮಾಡ್ಕೊಳೋದ್ರಿಂದ ಬೇಗ ಗಟ್ಟಿ ಎಲ್ಲ ಆಗೋದಿಲ್ಲ. ಇಲ್ಲಾಂತಂದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು ಅಂದರೆ ಗಟ್ಟಿ ಆಗಿಬಿಡುತ್ತೆ. ಈಗ ಕರೆಕ್ಟಾಗಿದೆ ಹಾಲು ಪಾಯಸ. ನಾನು ಮಾಡೋವಂಥ ಹಾಲು ಪಾಯಸ ರೆಡಿಯಾಗಿದೆ. ಇನ್ನೇನು ಮಗಳಿಗೆ ಟೈಮ್ ಆಯಿತು ಸ್ಕೂಲ್ಗೆ. ಹಾಗಾಗಿ ಅವಳಿಗೆ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇನ್ನೊಂದು ಕಡೆ ಎಲ್ಲ ಕಪ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಅವರು. ನಾವು ಕೂಡ ಈಗ ಅವಳ ಜೊತೆಯಲ್ಲೇ ಹೋಗ್ತೀವಿ. ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ನಾವು ಹಾಗೆ ಊರಿಗೆ ಹೋಗ್ತೀವಿ. ಈಗ ಚಿತ್ರಾನ್ನ ಮಾಡಿದ್ದೆ, ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದ್ದೆ, ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಮಗಳಿಗೆ ಸ್ವೀಟ್ ಕೇಕ್ ತಗೊಬಂದಿದ್ದು ಅವರಪ್ಪ, ಅದಕ್ಕೆ ಕೇಕ್ ತಿನ್ನಿಸ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಕಡೆ ನಾನು ಹಾಲು ಪಾಯಸ ತೊಗೊಂಡು ಬಂದಿದ್ದೀನಿ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ನಾನೀಗ ಹಾಲು ಪಾಯಸ ತಿನ್ನಿಸ್ಬಿಟ್ಟು ಈಗ ನಾವು ಕೂಡ ಊಟ ಮಾಡ್ತಾಯಿದ್ವಿ. ಚಿತ್ರಾನ್ನ ರೆಡಿಯಾಗಿತ್ತು, ಚಿತ್ರಾನ್ನ ತಿಂತಾಯಿದ್ದೀನಿ. ಅವ್ನ ಮಗ ಹಾಲು ಪಾಯಸ ತಿಂತಾಯಿದ್ದಾನೆ. ಹಾಗಾಗಿ ತಿನ್ನಿಸು ಅಂತ ಹೇಳಿದ್ರೆ ಅವನು ತಿನ್ನಿಸಿಲ್ಲ. ಇಲ್ಲಿ ನಾನು ಟೈಮ್ ಆಯ್ತಲ್ವ, ಅದಕ್ಕೆ ನಾನು ಕೂಡ ಊಟ ತಿಂದು ರೆಡಿ ಆಗ್ತಾಯಿದ್ದೆ. ಅಷ್ಟರಲ್ಲಿ ಇಲ್ಲಿ ತಂಗಿ ಮೇಕಪ್ ಮಾಡ್ತಾಯಿದ್ದಾಳೆ. ಅವಳಿಗೆ ಮಗಳದ್ದು ಊಟ ಎಲ್ಲ ಆದಮೇಲೆ ಈಗ ಅವಳಿಗೆ ಮೇಕಪ್ ಮಾಡ್ತಾ ಇರೋಂಥದ್ದು ತಂಗಿ. ಮತ್ತು ಅಲ್ಲೆಲ್ಲ ಬಾಜೆ ಇದಾಗಿತ್ತು. ಅವಳಿಗೂ ತುಂಬ ಇಷ್ಟ ಮೇಕಪ್ ಅಂದರೆ. ಹೆಣ್ಮಕ್ಳಿಗೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ, ಎಲ್ಲ ಮಕ್ಳಿಗೂ ಇಷ್ಟ. ಹಾಗೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಮೇಕಪ್ ಮಾಡ್ಕೊಳೋದಾಗಿರ್ಬೋದು ಎಲ್ಲನೂ ಅಷ್ಟೇ. ಆಗ ಅವ್ರ ಆಂಟಿ ರೆಡಿ ಮಾಡ್ತಾಯಿದ್ಲು. ನನಗೆ ಟೈಮ್ ಆಯಿತು ಅಂತ ನಾನು ಊಟ ಮಾಡ್ತಾಯಿದ್ದೆ. ಈಗ ಊಟ ಎಲ್ಲ ತಿಂದಾದ್ಮೇಲೆ ಹೀಗೆ ಪಾಯಸ ತಿಂತಾಯಿದ್ದೆ ನಾನು. ಇಲ್ಲಿ ನೋಡ್ತಾ ಇರೋದು ಈಗ ನನ್ನ ಮಗಳ ಮೇಕಪ್ ರೆಡಿ ಆಯ್ತಾ ಬಂತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮುದ್ದಾಗಿ ಕಾಣ್ತಾ ಇದೆ ಅಲ್ವಾ ಅವಳ ಮೇಕಪ್ಗೆ, ಅವಳಿಗೆ ಎಲ್ಲನೂ. ಈಗ ನೀನು ರೆಡಿ ಆಯ್ತು ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಮಗಳ ಬರ್ತ್ಡೇ.
ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಜಾನು. ಇವತ್ತು ಮಗಳು ಸ್ಕೂಲ್ ಹೋಗಿ ಅಂತೇಳಿ ರೆಡಿ ಆಗಿದ್ದಾರೆ. ಇಲ್ಲ ಅವಳಿಗೆ ಅಂತೇಳ್ಬಿಟ್ಟು ಸ್ವೀಟ್ ಮಾಡಿ ತಿನ್ಸಿದಾಯ್ತು. ಇನ್ನೇನು ಹೊರಡ್ತೀವಿ, ನಾವು ಹಂಗೆ ಊರಿಗೆ ಹೋಗ್ತಾ ಇದ್ವಿ. ಬನ್ನಿ ಇವತ್ತಿನ ಮಗಳು ಫ್ರೆಂಡ್ಸ್, ಇನ್ನೇನು ನಾವು ಟೈಮ್ ಆಯಿತು, ಹೊರಟಿದ್ದೀವಿ, ಊರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಾಗೆ ಮಗಳನ್ನ ಹೋಗ್ತಾ ದಾರಿನಲ್ಲಿ ಅವು ಸ್ಕೂಲ್ ಹತ್ರ ಬಿಟ್ಟು ಆಮೇಲೆ ಹೊರಡೋಂಥದ್ದು. ತಂಗಿ ಅಷ್ಟರಲ್ಲಿ ಅವಳಿಗೆ ಹೂವೆಲ್ಲ ಮುಡಿಸ್ತಾಯಿದ್ಲು. ಹಾಗೆ ಫೋಟೋಸು ಎಲ್ಲ ನಾವು ಕೂಡ ತೊಗೊಂಡ್ವಿ. ಅವಾಗ ನನ್ನ ಮಗಳ ಬರ್ತ್ಡೇಗೆ ನಾವು ತೊಗೊಂಡು ಬಂದಿರೋಂಥ ಡ್ರೆಸ್ ಈ ಥರ ಇದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ. ಇಷ್ಟ ಆಗಿದೆ ಪ್ಲೀಸ್ ಕಮೆಂಟಲ್ಲಿ ಬರ್ಸಿಸಿ ಯಾವ ಥರ ಕಾಣ್ತಾ ಇದ್ದಾಳೆ ನನ್ನ ಮಗಳು ಅಂತೇಳ್ಬಿಟ್ಟು. ಫ್ರೆಂಡ್ಸ್, ಇನ್ನೇನು ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ಇನ್ನೇನು ನಾವು ಕೂಡ ಹೊರಡ್ತೀವಿ. ಹಾಗೆ ಮಗಳಿಗೆ ಹೇಳ್ತಾಯಿದ್ರು ಇವತ್ತು ಫೋಟೋಸ್ ತೊಗೊಳ್ತಾ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನಾನು ಆಲ್ರೆಡಿ ಶಾರ್ಟ್ ವೀಡಿಯೋಸೆಲ್ಲ ಹಾಕಿದ್ದೀನಿ ನನ್ನ ಮಗಳ ಬರ್ತ್ಡೇ ಯಾವ ದಿನ ಆಯಿತು ಅಂತೇಳ್ಬಿಟ್ಟು. ನಾವು ಕೂಡ ಹೊರಟಿದ್ದೀವಿ ಊರಿಗೆ ಅಂತ ಬಿಟ್ಟು ಹೋಗೋಣ ಅಂತೇಳಿ ಹೊರಗಡೆ ಬಂದಿದ್ವಿ. ಅಷ್ಟರಲ್ಲಿ ಇಲ್ಲಿ ಮಗ ಅಪ್ಪ ಇಬ್ಬರು ಬೈಕ್ ಸ್ಟಾರ್ಟ್ ಮಾಡಿದ್ದಾರೆ. ಇವಳು ಎಲ್ಲರಿಗೂ ಚಾಕ್ಲೇಟ್ಸ್ ಕೊಡ್ತಾಯಿದ್ಲು ಅಲ್ಲಿರುವಂಥವ್ರಿಗೆ, ಅಪ್ಪಗೆ, ಅಮ್ಮಗೆ ಮತ್ತು ತಂಗಿ, ಅಕ್ಕನ ಮಗಳು ಎಲ್ಲನೂ ಇದ್ದಾರೆ. ಹಾಗೆ ಚಾಕ್ಲೇಟ್ಸ್ ಕೊಡ್ತಾಯಿದ್ರು. ಇವರು ಬಂದು ಸಂಘದಲ್ಲಿರುವಂಥವ್ರು, ಅವ್ರಿಗೆ ಕೂಡ ಚಾಕ್ಲೇಟ್ಸ್ ಕೊಟ್ಟು ಈಗ ಹೊರಟಿದ್ದೀವಿ. ಅಕ್ಕನ ಮಗಳು ವಿಡಿಯೋ ಮಾಡ್ತಾಯಿದ್ಲು. ಈಗ ನಾವು ಹೊರಟಿದ್ದೀವಿ. ಮಗಳನ್ನ ಸ್ಕೂಲ್ ಹತ್ರ ಬಿಟ್ಟು ನಾವು ಇನ್ನೇನು ಹೊರಡ್ತೀವಿ. ಯಾಕೆಂದರೆ ಮನೆಯಲ್ಲಿ ಮೇಕೆ ಇದೆಲ್ಲ ಇದೆ, ಅವಾಗೆಲ್ಲ ಮೇವೆಲ್ಲ ತರಬೇಕಲ್ವ, ಹಾಗಾಗಿ ಹೋಗ್ತಾಯಿದ್ವಿ. ಅದಕ್ಕೆ ತಂಗಿ ಚಾಕ್ಲೇಟ್ಸ್ ಕೊಡೋಂತ ಕೊಡಲಿಲ್ಲ. ಅವನು ಹತ್ರ ನಾವೀಗ ಊರಿಗೆ ಬಂದಿದ್ದೀವಿ. ನನ್ನ ಮಗ ನೋಡಿ ಸ್ಕೂಲ್ಗೆ ಹೋಗಲ್ಲ ಅಂತ ಗಲಾಟೆ ಮಾಡ್ತಾಯಿದ್ದಾನೆ. ಸ್ಕೂಲ್ಗೆ ಹೋಗಲ್ವಂತೆ, ಅಳ್ತಾ ಇದ್ದಾನೆ ನೋಡಿ. ಅವನಿಗೆ ಮೊದಲೆಲ್ಲ ಹೋಗ್ತಾ ಇದ್ದ, ಇವಾಗ ಸ್ಕೂಲ್ ಅಂದರೆ ಅಲರ್ಜಿ ಆಗಿಬಿಟ್ಟಿದೆ. ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಗಲಾಟೆ. ಯಾಕೆ ಹೋಗಲ್ಲ ಸ್ಕೂಲ್ಗೆ ನೀನು? ಹಾಂ, ಯಾಕೆ ಹೋಗಲ್ಲ? ಯಾಕೆ ಹೋಗಲ್ಲ? ಮ್ಯಾಮ್ ಬಂದರೆ ಕರಿತಾವ್ರೆ, ಹೋಗು. ಯಾಕೆ ಹೋಗಲ್ಲ? ಹಾಂ, ಹೋಗ್ಬೇಕಮ್ಮ. ನೀನು ABC ಎಲ್ಲ ಕಲ್ತ್ಕೊಬೇಕು ತಾನೆ. ಹೋಮ್ವರ್ಕು ಬರೆಯಲ್ಲ. ಯಾಕೆ ಬರೆಯಲ್ಲ ಹೋಮ್ವರ್ಕು ನೀನು? ನೋಡಿ ಫ್ರೆಂಡ್ಸ್, ನನ್ನ ಮಗ ಹೋಮ್ವರ್ಕ್ ಬರೆಯಲ್ಲ ಅಂತ ಹೇಳ್ತಾ ಇದ್ದಾನೆ. ABCD ಬರೆಯಲ್ವಂತೆ, ಕಲ್ತ್ಕೊಳ್ಳಲ್ವಂತೆ. ಅವನಿಗೆ ಇಷ್ಟ ಇಲ್ಲಂತೆ ಬರೆಯೋದಕ್ಕೆ. ಯಾಕೆ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಹೋಮ್ವರ್ಕು ಬರೆಯಲ್ಲ. ಸರಿ, ABCD ಹೇಳು ನೋಡೋಣ. ಹೇಳಪ್ಪ, ABCD ಹೇಳು. ABCD ಹೇಳು. ಫ್ರೆಂಡ್ಸ್, ಈಗ ತಾನೇ ಊರಿಂದ ಬಂದ್ವಿ. ಇನ್ನೇನು ಇವನ್ನ ಸ್ಕೂಲ್ ಕಳಿಸ್ಬೇಕು. ಸ್ಕೂಲ್ ಕಳಿಸಿ ಸ್ವಲ್ಪ ಬಟ್ಟೆ ಇದೆ, ವಾಶ್ ಮಾಡಬೇಕು. ಹಾಂ, ಎಲ್ಲಿಗೆ ನಾನು ತೊಳೆದಕ್ಕ? ನಾನು ತೊಳೆದ್ರೆ ಹೋಗಲ್ಲಪ್ಪ, ಮನೆಗೆ ಇರ್ತೀನಿ. ಹಾಂ, ಪಪ್ಪನೂ ಬರ್ತದೆ ಇವಾಗ. ಫ್ರೆಂಡ್ಸ್, ಕುರಿ ಎಲ್ಲ ಮಾರಿಬಿಟ್ವಿ. ಇನ್ನೇನು ಮಾರಿ ಒಂದು 15 days ಎಲ್ಲ ಹಾಕ್ಬಿಡ್ತು. ಇನ್ನೇನು ಕುರಿ ಕೂಡ ಶೆಡ್ಡಲ್ಲಿ ಇಲ್ಲ, ಖಾಲಿ ಆಗಿದೆ. ಮೇಕೆ ತೊಗೊಬಂದಿದ್ವಿ, 3 ಮೇಕೆ ಇದೆ. ಈಗ ಬನ್ನಿ ನೋಡಿಸ್ತೀನಿ. ಇನ್ನು ಯಜಮಾನ್ರು ಮೇವೆಲ್ಲ ತೊಗೊಂಬರ್ತಾರೆ. ಹಾಗೆ ನೆನ್ನೆ ಊರಿಗೆ ಹೋಗಿದ್ದು ನಾನು, ಇವತ್ತೇ ಬಂದಿರೋವಂಥದ್ದು. ಈಗ ಮೇಕೆಗೆಲ್ಲ ಮೇವು ತಂದು ಇನ್ನು ಕಟ್ ಮಾಡಿ ಹಾಕೋವಂಥದ್ದು. ಇನ್ನು ಸ್ವಲ್ಪ ಬಟ್ಟೆ ಇದೆ, ವಾಶ್ ಮಾಡಬೇಕು. ಇವತ್ತಿನ ಕೆಲಸ ನೋಡಿದ್ದಿಲ್ಲ. ಇನ್ನೇನಿದೆ, ಮಗಳ ಸ್ಕೂಲಿಂದ ಮಧ್ಯಾಹ್ನ ಇಲ್ಲ, ಈವ್ನಿಂಗ್ ಬರ್ತಾಳೆ. ಬಂದಮೇಲೆ ತೋರಿಸ್ತೀನಿ. ಮಗಳು ಸ್ಕೂಲಿಂದ ಬಂದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಏನೂ ಮಾಡಲಿಲ್ಲ. ಯಾಕೆಂತಂದರೆ ಅವ್ರಿಗೆ ಈಗ 9 years ಕಂಪ್ಲೀಟ್, 10ಗೆ ಬೀಳ್ತಾ ಇದೆ. 3 years ಕಂಪಲ್ಸರಿ ಕೇಕೆಲ್ಲ ಕಟ್ ಮಾಡಿದ್ವಿ. ಏನೂ ಮಾಡೋಕ್ಕೋಗೋದಿಲ್ಲ, ಸ್ವೀಟ್ ಮಾಡಿ ಆಯಿತು. ಹಾಗೆ ಮಕ್ಕಳಿಗೆ, ಫ್ರೆಂಡ್ಸ್ಗೆ ಅಂತೇಳಿ ಚಾಕ್ಲೇಟ್ಸ್ ಎಲ್ಲ ತೆಗೆದುಕೊಟ್ಟಿದ್ವಿ. ಸ್ಕೂಲಲ್ಲಿ ಒಂದು ಸ್ವೀಟ್ ಬರ್ತಾಳೆ. ಇನ್ನೇನು ಆಮೇಲೆ ಮಗಳ ಸ್ಕೂಲಿಂದ ಬಂದು ಫ್ರೆಂಡ್ಸ್, ನನ್ನ ಮಗ ಯಾಕೆ ಸ್ಕೂಲ್ಗೆ ಹೋಗಲ್ಲ ಅಂತ ಗಲಾಟೆ ಮಾಡ್ತಾನಂದರೆ, ಅವ್ರ ಮ್ಯಾಮು ಒಂದು 8 ಕೊಟ್ರಂತೆ, ABCD ಬರೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ರಂತೆ. ಆ ಕಾರಣಕ್ಕೆ ಅವನು ಅವತ್ತಿಂದ ಸ್ಕೂಲ್ಗೆ ಹೋಗಲ್ಲ ಅಂತ ಗಲಾಟೆ ಮಾಡ್ತಾಯಿದ್ದ. ತುಂಬ ಖುಷಿಯಾಗಿ ಹೋಗ್ತಾಯಿದ್ದ ಸ್ಕೂಲ್ಗೆ. ಒಂದು 8 ಕೊಟ್ಟಿದ್ದಕ್ಕೆ ಅವನು ಹೋಗ್ತಾಯಿಲ್ಲ ಸ್ಕೂಲ್ಗೆ, ಗಲಾಟೆ ಮಾಡ್ತಾನೆ. ಸ್ವಲ್ಪ ಗಲಾಟೆ ಮಾಡಿ ಮತ್ತೆ ಹೋಗ್ತಾನೆ. ಸ್ಕೂಲ್ಗೆಲ್ಲ ಕಳಿಸಿದ್ದೆ. ಈಗ ಮಗಳು ಸ್ಕೂಲಿಂದ ಬಂದಿದ್ದಲ್ಲ, ಇವನು ಕೂಡ ಸ್ಕೂಲಿಂದ ಬಂದು ನಾನು ಕೂಡ ಮನೇಲಿ ಕೆಲಸ ಎಲ್ಲ ಮುಗಿಸಿ ಆಯಿತು. ಈಗ ಮಗಳು ಬಂದಮೇಲೆ ಹೀಗೆ ವೀಡಿಯೋ ಮಾಡ್ತಾನೆ, ಏನು ವೀಡಿಯೋ ಮಾಡಲಿಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್.